ದಾಸಪ್ಪ, ದೈಹಿಕ ನಿದ್ರೆಯಲ್ಲಿರುವೆಯ, ಮಾನಸಿಕವಾಗಿ ಎದ್ದುಕೂಡು. ತಾವು ಯಾರು? ಈ ರೂಪದಲ್ಲಿ? ಯಾಕಪ್ಪ, ಜ್ಯೋತಿ ಗಾಬರಿ ಹುಟ್ಟಿಸಿದೆ? ದೈಹಿಕ ದೇಹ ದಿವ್ಯವಾಗಿ ಬೃಂದಾವನದಲ್ಲಿರುವಾಗ ನಾವು ಹೀಗೆ ಸಂಚಾರಕ್ಕೆ ಬರಬೇಕಲ್ಲವೇ? ಬೃಂದಾವನ ಅಂದರೆ ಗುರುರಾಯರು? ಮತ್ತೆ ಮತ್ತೆ ತಪ್ಪುತ್ತಿದ್ದೀಯಲ್ಲ ದಾಸಪ್ಪ. ಏನು? ನನ್ನಿಂದ ಅಪರಾಧವೇ? ತಪ್ಪಾಗಿದೆಯೇ? ಮೊದಲ ಬಾರಿಗೆ ನಮ್ಮಲ್ಲಿಗೆ ಬಂದಾಗ ಕ್ಷೇತ್ರಾಭಿಮಾನಿ ದೇವತೆಯ ಆಣತಿಯಂತೆ ಅನುಭವ ಸ್ಥಿತಿಗಾಗಿ ಕಾಶಿಗೆ ಹೋಗಿ ಬಂದೆ. ಕರ್ಮ ಕಳೆಯುವವರೆಗೂ ಕಷ್ಟ ಕಳೆಯಲಾರದೆಂದು ಅಂದೇ ತಿಳಿಸಿದ್ದಾಗಿದೆ. ಆದರೂ ಈಗ ಊರು ಬಿಟ್ಟು ದೇಶಾಂತರ ಹೋಗಿ ಇಹದ ಋಣ ಕಳೆಯುವೆ ಎಂದು ನಿರ್ಧರಿಸಿದ್ದೀಯಲ್ಲ, ಇದು ನಿನಗೆ ಥರವೇ? ಇನ್ನೇನು ಮಾಡಲಿ ಗುರುವೆ? ಹಸಿವು, ಅವಮಾನ, ಹಿಂಸೆ, ಬಡತನದಲ್ಲಿ ಬೇಯುತ್ತಿದ್ದೇನೆ. ನನ್ನೊಂದಿಗೆ ತಾಯಿ, ತಮ್ಮಂದಿರು, ಹೆಂಡತಿ ಇಲ್ಲಿಂದ ದೂರ ಹೋಗಿಬಿಟ್ಟರೆ, ಬೇಡಿಯಾದರೂ ಬೀದಿ ಹೆಣವಾದರೂ ಅವಮಾನದ ಚಿಂತೆ ಇಲ್ಲವಲ್ಲ? ಮಾನ ಅವಮಾನಗಳೆಲ್ಲ ದೇಹ ಮತ್ತು ಇಹವನ್ನೇ ನಂಬಿದ ಮನಸ್ಸಿಗೆ ಮಾತ್ರ. ಪಾರಮಾರ್ಥದ ಕಡೆಗೆ ಅರ್ಥಪರದ ಸಖ್ಯ ಬೆಳೆಸಿಕೊಂಡವರಿಗೆ ಮಾನ ಅವಮಾನ, ಸುಖ ದುಃಖ, ನೋವು ನಲಿವು, ಬಡತನ ಸಿರಿತನ, ಕಷ್ಟ ದಾರಿದ್ರ್ಯಗಳೆಂಬ ಭೇದ ಕಾಣುವುದಿಲ್ಲ. ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ತಿಳಿಸಿದಂತೆ ನಿನ್ನದು ಕಾರಣ ಜನ್ಮ. ಕರ್ತವ್ಯ ಜವಾಬ್ದಾರಿಗಳಿಗೆ ಬೆನ್ನು ತೋರಿಸಿ ಓಡುವವನಾಗಬಾರದು. ಅವಮಾನ ಬಡತನಕ್ಕೆ ಅಂಜಿ ಊರು ಬಿಟ್ಟು ದೇಶಾಂತರ ಹೋಗುವ ಅಗತ್ಯವಿಲ್ಲ. ಶ್ರೀಹರಿ ನಿನ್ನ ಅನ್ನಕ್ಕೆ ಒಂದು ದಾರಿ ಮಾಡೇ ಮಾಡುತ್ತಾನೆ. ಆ ದಿನ ನಾಳೆಯೇ ಆಗಿರಬಹುದು. ಹೌದು, ನಾಳೆ ಒಂದು ದಿನ ಕಾದು ನೋಡು. ಒಳ್ಳೆಯ ಕಾಲ ನಿನ್ನ ಮುಂದಿದೆ. ಬದುಕಿದೆ ಗುರುವೆ. ನಿನಗೆ ಮಂಗಳವಾಗಲಿ. ನಾಳೆ ಒಂದು ದಿನ ಕಾದು ನೋಡು. ಒಳ್ಳೆಯ ಕಾಲ ನಿನ್ನ ಮುಂದಿದೆ. ಗುರುದೇವ, ಶ್ರೀಹರಿ, ಇದೇನು ನಿನ್ನ ಲೀಲೆ? ಇದೊಂದು ದಿನ ಗುರುಗಳ ಮಾತಿಗೆ ಮನ್ನಣೆ ಕೊಡೋಣ. ಹೌದಮ್ಮ, ಇವತ್ತು ಒಂದು ದಿನ ಕಾಯೋಣ.
ಆಮೇಲೆ ನಿಮ್ಮಿಚ್ಛೆ. ದಾಸಪ್ಪನವ್ರೆ,